ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನದ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಅಂಗವಾಗಿ ವಿಜಯನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದ HR ಗವಿಯಪ್ಪರವರು ಪಾಲ್ಗೊಂಡು ಮಾತನಾಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಅಧ್ಯಕ್ಷತೆಯಲ್ಲಿ ಹೈದರಾಬಾದ್ನ ನಿಜಾಂ ಆಳ್ವಿಕೆಯಲ್ಲಿದ್ದ ಕಲ್ಯಾಣ ಕರ್ನಾಟಕ ಪ್ರಾಂತವಾಗಿ ವಿಮೋಚನೆಗೊಳಿಸಿದರು. ಸ್ವತಂತ್ರ ಬಂದಾಗಿನಿಂದ ಅಭಿವೃದ್ಧಿ ಹೊಂದಿದ ರಾಜ್ಯ ಎಂದರೆ ಅದು ನಮ್ಮ ಕಲ್ಯಾಣ ಕರ್ನಾಟಕ ಪ್ರಾಂತ ಎಂದರು. ಹಾಗೆ ಶ್ರಮಿಸಿದ ಎಲ್ಲ ಮುಖಂಡರುಗಳಿಗೂ ಧನ್ಯವಾದಗಳು ಅರ್ಪಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರರು, ಸಿಇಒ, ಹೂಡಾ ಅಧ್ಯಕ್ಷರು, ಪೊಲೀಸ್ ಅಧಿಕಾರಿಗಳು, ನಗರಸಭೆ ಅಧ್ಯಕ್ಷರು, ನಗರಸಭಾ ಉಪಾಧ್ಯಕ್ಷರು, ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡು ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಜಿಲ್ಲಾಧಿಕಾರಿಗಳು ಆದ ಕವಿತಾ ಮಣಿಕೇರಿ ಅವರೇ, ಮತ್ತೆ ನಮ್ಮ CEO ಆದ ಅಕ್ರಮ್ ಅಲಿ ಶಾ ಅವರೇ, ಮತ್ತೆ ನಮ್ಮ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಜಾನ್ವಿ ಮೇಡಮ್ ಅವರೇ, ಮತ್ತೆ ನಮ್ಮ ಮುನ್ಸಿಪಲ್ ಅಧ್ಯಕ್ಷರಾದ ರೂಪೇಶ್ ಕುಮಾರ್ ಅವರೇ, ಮತ್ತೆ ಹೂಡಾ ಅಧ್ಯಕ್ಷರಾದ ಇಮಾಮ್ ನಿಯಾಜಿ ಅವರೇ, ಮತ್ತೆ ಎಲ್ಲ ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷರಾದ ಶಿವಮೂರ್ತಿ ಅವರೇ, ಮತ್ತೆ CMC ಉಪಾಧ್ಯಕ್ಷರಾದ ರೂಪೇಶ್ ಗುಪ್ತಾ ಅವರೇ, ಮತ್ತೆ EDC ಆದ ಬಾಲಕೃಷ್ಣ ಅವರೇ, ಅಸಿಸ್ಟೆಂಟ್ ಕಮಿಷನರ್ ಆದ ವಿವೇಕಾನಂದ ಅವರೇ, ಮತ್ತೆ ಎಲ್ಲ ಜಿಲ್ಲಾ ಆಫೀಸರ್ಸ್, ಮತ್ತೆ ಇವತ್ತೊಂದು ದಿವಸ ಕಲ್ಯಾಣ ಕರ್ನಾಟಕ ದಿನಾಚರಣೆ ದಿವಸ ಎಲ್ಲರಿಗೂ ಶುಭ ಕೋರ್ತಾ ಇದ್ದೇನೆ. ಇವತ್ತು ಮುಖ್ಯವಾಗಿ ಏನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಲೀಡರ್ಶಿಪ್ನಲ್ಲಿ ನಮಗೇನು ಈ ಭಾಗ ನಮ್ಮ ಇಡೀ ಭಾರತಕ್ಕೆ ಮತ್ತೆ ನಮ್ಮ ಕರ್ನಾಟಕಕ್ಕೆ ಏನು ಸೇರ್ಪಡೆ ಆಗಿದೆ, ನಿಜಾಂ ಪ್ರಾಂತದ್ದು ಬಹಳ ಹಿಂದುಳಿದ ಪ್ರಾಂತ ಇದು. ನಾನು ಪ್ರವಾಸ ಮುಂಚೆದಿಂದ ಮಾಡ್ತಾ ಇದ್ದೇನೆ. 1980 ಇಸ್ವಿನಿಂದ ಈ ಪ್ರಾಂತ ಗುಲ್ಬರ್ಗ, ಬೀದರು, ರಾಯಚೂರು ಬಹಳ ಹಿಂದುಳಿದ ಪ್ರಾಂತ ಇವು ಪ್ರದೇಶಗಳು. ಇದು ಅಸಲು ಡೆವಲಪ್ಮೆಂಟ್ ಅನ್ನೋದೇ ಇದ್ದಿಲ್ಲ, ನೀರಾವರಿ ಇದ್ದಿಲ್ಲ, ಏನೂ ಸವಲತ್ತೇ ಇರಲಿಲ್ಲ. ಆದ್ರೆ 1993 ಇಂದ ನಮ್ಮ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಆಯಿತು, ಅವಾಗಿನಿಂದ ಎಲ್ಲ ಸರ್ಕಾರಗಳು, ನಮ್ಮ ಕಾಂಗ್ರೆಸ್ ಸರ್ಕಾರ, JDS ಸರ್ಕಾರ, BJP ಸರ್ಕಾರ, ಎಲ್ಲ ಸರ್ಕಾರಗಳು ನಮ್ಮ ಕಲ್ಯಾಣ ಕರ್ನಾಟಕ ಪ್ರಾಂತಕ್ಕೆ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳ್ಬಿಟ್ಟು ನೀರಾವರಿ ಕಾರ್ಯಕ್ರಮಗಳು, ಹೆಚ್ಚು ಕಡಿಮೆ 11 ಡ್ಯಾಮ್ಗಳು, ನಮ್ಮ ತುಂಗಭದ್ರಾ ಸೇರ್ಕೊಂಡ್ರಿಗಿನ್ನ 12 ಡ್ಯಾಮ್ಗಳು ಕಟ್ಟಿದ್ದೀವಿ. ಹಾಗಾಗಿ ಎಲ್ಲ ನೀರಾವರಿ ಪ್ರದೇಶ ಆಗಿದೆ. ಇಡೀ ಕರ್ನಾಟಕನಲ್ಲಿ ಇವತ್ತು ಹೇಳ್ಬೇಕಂದ್ರಿಗಿನ್ನ ಅಭಿವೃದ್ಧಿ ಆಗಿರೋದು ಯಾವ್ದನ ಪ್ರಾಂತ ಇದೆ ಸ್ವಾತಂತ್ರ್ಯ ಬಂದ್ಮೇಲೆ ಅಂದ್ರಿಗಿನ್ನ ನಮ್ಮ ಕಲ್ಯಾಣ ಕರ್ನಾಟಕ ಪ್ರಾಂತ ಆಗಿದೆ ಅನ್ನೋದು ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದೆ. ಅದೇ ರೀತಿಯಾಗಿ ಎಲ್ಲದಕ್ಕಿಂತ ಮುಖ್ಯ ನಮ್ಮ ವೈದ್ಯನಾಥ್ ಪಾಟೀಲ್ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಸಾಹೇಬರು ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಪ್ರಾಂತದ್ದು ಹೋರಾಟ ಸಮಿತಿ ಏನಿತ್ತು, ಮುಖ್ಯವಾಗಿ ಅದು ಸ್ಪೆಷಲ್ ರಿಸರ್ವೇಶನ್ ಕೊಡಬೇಕನ್ನೋದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಆಗಿನ ಕಾಲಕ್ಕೆ 2008ನಿಂದ 13ನೇ ಇದರಲ್ಲಿ 2009ನಿಂದ 2019ನೇ ಇಸ್ವಿ ಒಳಗೆ ನಮಗೆ ಸ್ಪೆಷಲ್ ಸ್ಟೇಟಸ್ಸು ನಮ್ಮ ಪ್ರಾಂತಕ್ಕೆ ಸಿಗುತ್ತೆ. ಇದರಿಂದ ಏನಂದ್ರೆ ಬಹಳಷ್ಟು ನಮ್ಮ ಜನಕ್ಕೆ ಇಲ್ಲಿ ಕೆಲಸಕ್ಕಾಗ್ಲಿ, ಕೆಲಸ ಸಿಗೋದಾಗ್ಲಿ, ಗವರ್ಮೆಂಟ್ ಕೆಲಸಗಳಿಗೆ ಒಂದು ಸ್ಪೆಷಲ್ ಆಗಿ ನಮಗೊಂದು ರಿಸರ್ವೇಶನ್ ಮಾಡಿದ್ದಾರೆ.
ಹಾಗಾಗಿ ಒಂದು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ಗೆ ನಮ್ಮ ಬೆನಿಫಿಟ್ ಆಯಿತು. ಪ್ಲಸ್ ಇದು ನಮ್ಮ ರಾಜ್ಯದಲ್ಲೇ ಇತರ ಜಿಲ್ಲೆಗಳು, ನಮ್ಮ ಹೈದರಾಬಾದ್, ಕರ್ನಾಟಕ, ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ, ಈ ನಮ್ಮ 7 ಜಿಲ್ಲೆಗಳು ಬಿಟ್ಟು ಉಳಿಕಿದ ಜಿಲ್ಲೆನಿಂದ ನಮ್ಮ ಪ್ರಾಂತದಲ್ಲಿ ಜಮೀನು ಖರೀದಿ ಮಾಡ್ಬೇಕಂದ್ರೆ ಕೂಡ ಅದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ನಮ್ಮ ಪ್ರಾಂತದವರು ನಾವೇ ಖರೀದಿ ಮಾಡ್ಲಿಕ್ಕೆ ಅಷ್ಟು ಒಂದು ಅನುಕೂಲ ಮಾಡಿಕೊಟ್ಟಿದಾರ. ಹಾಗಾಗಿ ನಾವು ನಮ್ಮವರು, ನಮ್ಮ ಜನ ಈ ಭೂಮಿಗಳು ಕಳ್ಕೋಬಾರ್ದು, ಬೇರೆಯವ್ರಿಗೆ ಮಾರಾಟ ಆಗ್ಬಾರ್ದು. ಹೆಚ್ಚು ಕಡಿಮೆ ಹೆಂಗಿತ್ತಂದ್ರೆ ಇದು ನೀರಾವರಿ ಆಗೈತೆ ಅಂತ ಹೇಳ್ಬಿಟ್ಟು ಹೊರಗೆ ರಾಜ್ಯದವ್ರು ಬಂದ್ಬಿಟ್ಟು ನಮ್ಮವ್ರಿಗೆ ರೊಕ್ಕ ಕೊಟ್ಬಿಟ್ಟು ಭೂಮಿ ಖರೀದಿ ಮಾಡ್ತಾ ಇದ್ರು. ಅದೆಲ್ಲ ನಿಲ್ಲಿಸ್ಬೇಕು ಅನ್ನೋದೊಂದು ಕಾರ್ಯಕ್ರಮ. ಇದೆಲ್ಲ ಆರ್ಟಿಕಲ್ 371J ನಲ್ಲಿ ನಮಗೆಲ್ಲ ಸಿಕ್ಕಿದೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ನಮಗೆ ವರ್ಷ 3,000 ಕೋಟಿ ಅನುದಾನ ಕೂಡ ಕೇಂದ್ರ ಸರ್ಕಾರದಿಂದ ಬರುತ್ತೆ. ಮತ್ತೆ ರಾಜ್ಯ ಸರ್ಕಾರದಿಂದ ಶುದ್ಧ 2,000 ಕೋಟಿ ನಮ್ಮ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಅನುದಾನ ಕೊಟ್ಟು 5,000 ಕೋಟಿಯಿಂದ ನಮಗೆ ನಮ್ಮ ಪ್ರಾಂತಕ್ಕೆ, ನಮ್ಮ 7 ಜಿಲ್ಲೆಗಳಿಗೆ ಅಭಿವೃದ್ಧಿ ಪಡಿಸ್ಲಿಕ್ಕೆ ಒಂದು ಯೋಜನೆ ಆಯ್ತು. ಹಾಗಾಗಿ ಎಲ್ಲ ಸ್ಪೆಷಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಸಾಹೇಬರು, ವೈದ್ಯನಾಥ್ ಪಾಟೀಲ್ ಅವರಿಗೆ ನಾವು ಚಿರಋಣಿಯಾಗಿರ್ಬೇಕು. ಯಾಕಂದ್ರೆ ಅವ್ರನಿಂದ ಇವತ್ತು ನಮಗೆ ಆರ್ಟಿಕಲ್ 371J ಸ್ಪೆಷಲ್ ಸ್ಟೇಟಸ್ ನಮಗೆ ಸಿಕ್ಕಿದೆ. ಹಾಗಾಗಿ ಅವರಿಗೆಲ್ಲ ಕೃತಜ್ಞತೆಗಳು ಸಲ್ಲಿಸ್ತಾ, ಹಾಗೆ ನಮ್ಮ ಮುಖ್ಯಮಂತ್ರಿಗಳಾದ ಧರಮ್ ಸಿಂಗ್ ಸಾಹೇಬರು ನಮಗೆಲ್ಲ ಈ 2 ವರ್ಷದಲ್ಲಿ ಬಹಳಷ್ಟು ಸ್ಕೀಮ್ಗಳು, ಅಕ್ಷರ ಆವಿಷ್ಕಾರದಲ್ಲಾಗ್ಲಿ, ಮತ್ತೆ ಕಲ್ಯಾಣ ಪಥ ಆಗ್ಲಿ, ಬಹಳಷ್ಟು ಸ್ಕೀಮ್ಗಳಿಗೆಲ್ಲ ನಮಗೆ ಸ್ಪೆಷಲ್ ಆಗಿ ಗ್ರಾಂಟ್ಸ್ ಕೊಟ್ಟು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪಡಿಸ್ಲಿಕ್ಕೆ ಏನ್ ಮಾಡಬೇಕು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ ನಮಗೆಲ್ಲ ಮಾಡ್ತಾ ಇದಾರ. ಹಾಗಾಗಿ ನಾವು ಎಲ್ಲರಿಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಮತ್ತೆ ಎಲ್ಲ ಲೀಡರ್ಸ್ಗೆ ನಾವು ಅವ್ರಿಗೆ ಕೃತಜ್ಞತೆಗಳು ಸಲ್ಲಿಸ್ತಾ, ಹಾಗೆ ನಮ್ಮ ಕಲ್ಯಾಣ ಕರ್ನಾಟಕ ಇವತ್ತು ದಿನಾಚರಣೆ ದಿವಸ ನಿಮ್ಗೆಲ್ಲ ಶುಭ ಕೋರ್ತಾ ನಾನೊಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ.